ಹಲೋ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೇನು ಮಾಡತ್ತೇನಪ್ಪ ಅಂದ್ರೆ ಹುಳಿ ಅಂಬಲಿನ ಮಾಡತ್ತೀನಿ. ಇದನ್ನ ಮಾಡ್ಕೊಳ್ಳೋದು ಇವತ್ತು ಸೋಮವಾರ ಬೇರೆ ನಮ್ಮಲ್ಲೆಲ್ಲ ಕಾಯಿಪಲ್ಲೆ ಖಾಲಿ ಆಗೈತಿ. ಅಡುಗೆ ಕಡಿಮೆನ ಇರ್ತೈತಿ ಇವತ್ತು. ಉಪವಾಸದ ಮಾಡ್ತಾರಲ್ಲ, ಅದಕ್ಕಾಗಿ ನಾವು ಇಬ್ಬರ ಇರೋದು. ಇವತ್ತಿನ ರೆಸಿಪಿ ಏನೈತಿ, ಬರೀ ಇದೊಂದು ಮಾಡ್ಕೊತೀನಿ. ಮತ್ತೇನೈತಿ ಮಿಕ್ಕಿದ ಉಪ್ಪಿಟ್ಟು ಮಾಡತ್ತೇನೆ ನಾನು. ಯಾವ ತರಕಾರಿನ ಬಳಸಲಾರ್ದ ಒಂದು ಉಪ್ಪಿಟ್ಟನ್ನು ಮಾಡತ್ತೇನೆ. ಸ್ವಲ್ಪ ಮೀಡಿಯಮ್ ಅಳಸ್ದಾಗ ಇರ್ತೈತಿ, ಲಿಕ್ವಿಡ್ ಥರ ನೋಡ್ಬೋದು. ರೆಸಿಪಿ ಚೆನ್ನಾಗಿರ್ತೈತಿ. ಮಿಸ್ ಮಾಡ್ದೆ ನೋಡಿ, ಸ್ಕಿಪ್ ಮಾಡ್ದೆ ನೋಡಿ. ಓಕೆ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಾರ್ದೆ ಯಾರು ನೋಡತ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಅಂತ ಹೇಳ್ತಾ ಸ್ಟಾರ್ಟ್ ಮಾಡತ್ತೀನಿ. ಇದಕ್ಕೆ ಇವಾಗ ಏನೈತಿ, ಇಲ್ಲಿ ನಾನು ಮೊದಲ ಹುರಿದಿಟ್ಕೊಂಡಿಲ್ಲ ಹುಳ್ಳಿಕಾಳ ಪೌಡ್ರ್ ಮಾಡಿ ಅದನ್ನು ಹಾಕ್ಕೊತೀನಿ. 1-2 ಸ್ಪೂನ್ ಹಾಕ್ಕೊಂಡ್ಬಿಡ್ಬೇಕು. ಇದಕ್ಕೆ 2 ಸ್ಪೂನ್ ಇಬ್ಬರಿಗೆ ಆಗುವಷ್ಟು ಮಾಡಬೇಕಾದ್ರೆ 2 ಸ್ಪೂನ್ ಅಥವಾ 3 ಸ್ಪೂನ್. ಜಾಸ್ತಿ ನಮಗೆ ಗಟ್ಟಿ ಬೇಕಾತಂದ್ರೆ 4 ಸ್ಪೂನ್ ಹಾಕ್ಕೋಬೋದು. ಇಲ್ಲ ಸಾಕು ನಮಗೆ ಇಷ್ಟ ಅಂದ್ರೆ ಇಷ್ಟನೂ ಮಾಡ್ಬೋದು. ನಾನು 1 ಗ್ಲಾಸ್ಗೆ ಅಷ್ಟ ಮಾಡತ್ತೀನಿ, 2 ಸ್ಪೂನ್ ಹಾಕೀನಿ. ಬೆಲ್ಲ ತುಪ್ಪ ಹಾಕ್ಕೊಂಡು ಕುದಿಸಾತೀನಿ. ನೋಡ್ಬೋದು ಇವಾಗ ಸ್ವಲ್ಪ ಗಟ್ಟಿ ಬರೋವರೆಗೆ ಕುದಿಸ್ಕೋಬೇಕು. ಇದನ್ನು ನೋಡ್ಬೋದು ಇವಾಗ ಆಗೈತಿ. ಇದನ್ನೇನೈತಿ ನಾನು 1 ಗ್ಲಾಸಿಗೆ ಹಾಕ್ಕೊಂಡ್ಬಿಡ್ತೀನಿ. ಬಿಸಿ ಬಿಸಿಯಾಗಿ ಸಖತ್ತಾಗಿರ್ತೈತಿ. ಸ್ವೀಟ್ರ ಇರ್ತೈತಿಲ್ಲ, ಚೆನ್ನಾಗಿರ್ತೈತಿ ಟೇಸ್ಟ್. ಒಂದು ಸಲ ಮಾಡಿ ನೋಡಿ. ಇದು ರೆಸಿಪಿನ ಪೌಡ್ರ್ ಮಾಡೋದ ನಾನು ಹಿಂದಿನ ವಿಡಿಯೋದಾಗ ಹಾಕೀನಿ, ಅದಕ್ಕೆ ನಾನು ಅದನ್ನು ಏನು ಹೇಳ್ಕೊಟ್ಟಿಲ್ಲ. ಇವಾಗ ಇದಾಗೈತಿ. ಅದನ್ನು ತಣ್ಣಗಾಗಕ್ಕೆ ಬಿಟ್ಟು ನಾನು ಇಲ್ಲೇನೈತಿ ಒಂದು ಕಡಾಂಗಿ ಇಟ್ಕೊಂಡನಿ. ಅದಕ್ಕೀಗ 2 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಇಲ್ಲಿ ಏನಪ್ಪ ಅಂದ್ರೆ ನಾನು ಯಾವ ತರಕಾರಿ ಆಗಲಿ, ಉದ್ದಿನಬೇಳೆ ಆಗಲಿ, ಶೇಂಗಾ ಆಗಲಿ ಯಾವುದನ್ನು ಯೂಸ್ ಮಾಡತ್ತಿಲ್ಲ. ಹಂಗೆ ಜಸ್ಟ್ ಉಪ್ಪಿಟ್ಟು ಮಾಡತ್ತಿರೋದು. ಸಕ್ಕ ಟೇಸ್ಟಿಯಾಗಿರ್ತೈತಿ. ಇದು ಜೀರಿಗೆ ಒಂದು ಸ್ವಲ್ಪ ಜಾಸ್ತಿನ ಹಾಕೋರಿ, ಯಾಕಂದ್ರೆ ಅದ್ರದ್ದು ಘಮ ಬರಬೇಕು. ಈರುಳ್ಳಿನ ಹಾಕತ್ತೇನೆ ನಾನೀಗ 2-3 ಕಟ್ ಮಾಡಿರೋ ಹಸಿರು ಮೆಣಸಿನ್ಕಾಯಿ. ನೋಡ್ಬೇಕು ಇವಾಗ 1 ಬೌಲ್ ರವೆ ತೊಗೊಂಡನಿ. ಆದ್ರೆ ಏನೈತಿ, ನಾನಿಲ್ಲಿ ಹುರಿದಿಲ್ಲ, ಅದನ್ನು ಎದರಾಗೂ ಹುರ್ಕೊಂಡಿಲ್ಲ, ಜಸ್ಟ್ ರವೆ ಅಷ್ಟ ಐತಿ. ಇವಾಗ ಏನೈತಿ ಟೊಮೆಟೊನು ಹಾಕತ್ತೇನೆ. ಒಂದು ಅರ್ಧದೊಳಗಿಂದ ಗಿರ್ದ ಅಷ್ಟ ಹಾಕ್ಕೋಬೇಕು. ಟೊಮೆಟೊನು ಜಾಸ್ತಿ ಹಾಕ್ಬಾರ್ದು. ಇದಕ್ಕೆ ಏನೈತಿ, ಜಾಸ್ತಿ ನಾವು ಒಣ ಮೆಣಸಿನ್ಕಾಯಿ ಹಾಕೊಂಡ್ರೂ ಚೆನ್ನಾಗಿರ್ತೈತಿ. 2 ಗ್ಲಾಸ್ ಅಷ್ಟು ನೀರು ಹಾಕಿ ನಾನು. ಸಣ್ಣ ಗ್ಲಾಸ್ ಆದ್ರೆ ಓಕೆ, ದೊಡ್ಡ ಗ್ಲಾಸ್ ಆದ್ರೆ 1 ಹಾಕೋರಿ. ಇವಾಗ ಏನೈತಿ ರುಚಿಗೆ ತಕ್ಕಷ್ಟು ಉಪ್ಪು. ನೀರೆಲ್ಲ ಕುದಿಯಾತೈತ್ಲ, ಆವಾಗ ಏನೈತಿ ಸ್ವಲ್ಪ ನೋಡ್ತಾನೆ ಸಾವಕಾಸನ ರವೆನ ಹಾಕೋದು, ತಿರುಗಿಸ್ಕೋದು ಈ ಥರ. ಇಲ್ಲ ಅಂದ್ರೆ ಗಂಟಾಗಿಬಿಡ್ತೈತಿ. ಯಾಕಂದ್ರೆ ಇದನ್ನು ತುಪ್ಪ ಆಗಲಿ ಎಣ್ಣೆ ಆಗಲಿ ಹಾಕ್ಕೊಂಡು ಹುರಿದಿರಂಗಿಲ್ಲಲ್ಲ, ಗಟ್ಟಿ ಆಗಿಬಿಡ್ತೈತಿ. ಅದು ಗಂಟು ಆತಂದ್ರೆ ಚೆನ್ನಾಗಿ ಬರೋಂಗಿಲ್ಲದ. ಎಣ್ಣೆನ ಕಡಿಮೆ ಹಾಕಿದ್ರೋದ್ರಿಂದ ಗಂಟು ಹಾಕ್ಕೊಂಡ್ಬಿಡ್ತೈತಿ. ಈ ಥರ ತಿರುಗಿಸ್ಕೋತಾನೆ ಮಾಡ್ಬೇಕಿದನ್ನು. ಇವಾಗ ಏನೈತಿ ಚೆನ್ನಾಗಿ ಕುದಿಯಾತೈತಿದ. ಮೇಲ್ಗಡೆ ಒಂಚೂರು ಕೊತ್ತಂಬರಿನ ಹಾಕ್ಕೊಂಡು ತಣ್ಣಗಾಕ್ಬಿಡ್ಬೇಕು ಇದನ್ನು. ಇವಾಗ ಏನೈತಿ ನೋಡ್ಬೋದು ತಣ್ಣಗಾಗೈತಿ. ಪ್ಲೇಟಿಗೆಲ್ಲ ಹಾಕುತ್ತೇನೆ ನಾನು. ಮೀಡಿಯಮ್ ತಣ್ಣಗಿರಬೇಕು. ಉಪ್ಪಿಟ್ಟು ತಣ್ಣಗಾದ ನಂತರ ತಿನ್ನೋದು ಸರಿ ಇರೋಂಗಿಲ್ಲ. ಮನೆಯಲ್ಲಿ ಅಜ್ಜಿಯರ ಇದ್ರಂದ್ರೆ ಅವ್ರಿಗೆ ಸಲ ಇದನ್ನು ಮಾಡಿಕೊಡ್ರಿ. ಸಖತ್ ಟೇಸ್ಟಿಯಾಗಿ ಇರ್ತೈತಿ, ಇಷ್ಟಪಡ್ತಿರ್ತಾರು. ಮಕ್ಕಳಿಗೆ ಆದ್ರೂ ಅಷ್ಟ ಚೆನ್ನಾಗಿರ್ತೈತಿ, ತಿನ್ನೋಕೆ ಟೇಸ್ಟಿಯಾಗಿಯೂ ಇರ್ತೈತಿ. ನೋಡ್ಬೋದು ಇವಾಗ ಈ ಥರ ಇತ್ತು ರೆಸಿಪಿ. ಸಿಂಪಲ್ಲಾಗಿ ನಾನು ಈ ಥರ ಮಾಡ್ಕೊಂಡೀನಿ. ಚೆನ್ನಾಗಿತ್ತು ಇವತ್ತಿನ ಡೇ. ಓಕೆ, ನಾಳೆ ಸಿಗ್ತೀನಿ. ಬಾಯ್.